ಕನ್ನಡ ವಾಹಿನಿಗೆ ಸ್ವಾಗತ. ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಕೆಲ ಕಿಡಿಗೇಡಿಗಳು ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರೋದ್ರೊಳಗೆ ಮನೆ ನೆಲಸಮ ಮಾಡಿದ ಘಟನೆ ಇಲ್ಲಿನ ಲಕ್ಷ್ಮೀ ಟೆಕ್ಕಡಿಯಲ್ಲಿ ಜರುಗಿದೆ. ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿ ಜೆಸಿಬಿ ಬಳಸಿ ಮನೆ ಕೆಡವಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಪುಷ್ಪರ ಗಂಗರಾಜ ಚಿಮರೋಲ್ ಎಂಬುವರಿಗೆ ಸೇರಿದ ಮನೆಯನ್ನ ಗೂಂಡಗಳು ತಿರುವು ಮಾಡಿದ್ದಾರೆ. ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. 2001ರಲ್ಲಿ ಕಲ್ಲಪ್ಪ ಕಾಂಬ್ಳೆ ಎಂಬುವರಿಂದ ಜಾಗ ಖರೀದಿ ಮಾಡಿದ್ದ ಪುಷ್ಪ ಅವರು 1,10,000ಕ್ಕೆ ಜಾಗ ಪಡೆದು ಅಲ್ಲಿ ನಿರ್ಮಾಣ ಮಾಡಿದ್ರು. ಏಕಾಏಕಿ ಒಂದು ಜೆಸಿಬಿ ಬಳಸಿ ಮನೆ ಕೆಡವಿದ್ದಾರೆ. ಮೋಹನ್ ಸಾಂಬ್ರೇಕರ್ ಎಂಬಾತನಿಂದ ಗೂಂಡವನ್ನ ಬಳಸಿ ಮನೆ ಕೆಡವಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ. ಎಲ್ಲ ಒಳಗದವ್ರಲ್ಲ ರೊಕ್ಕ ಬಂಗಾರ ಎಲ್ಲ ಇತ್ರಿ ಅದ್ರೊಳಗ. ನಮ್ ಹುಡುಗಿ ಸಾಲಿ ನಮ್ ಸಾಲಿಲ್ರಿ ಜ್ವರ ಬಂದೈತಂತ ಇದೆಲ್ಲ ಮೂರನೇ ಕೇಸಿ ಎಲ್ಲ ಬಯಲು ಮಾಡಿ ಹೋದ್ರಿ ಯಾರು ಹೇಳ್ಬೇಕು? ಆ ದೇವ್ರ ನಾ ಎಂಟ ಜಾಗ ಬಿಟ್ಟು ಶಿಲ್ ಬಂದು ಸತ್ತೀನಿ. ನಾಳೆ ಶ್ರೀಮಂತರಲ್ಲಪ್ಪ, ನಾವು ದುಡ್ಕೊಂಡು ತಿನ್ನೋರ್ಗ ಅವ್ರೇನು ಶ್ರೀಮಂತರು ಅಲ್ಲ. ಈ ಕುರಿತು ಪ್ರತಿಕ್ರಿಯೆ ಕೊಡಲು ಸಂಪರ್ಕ ಮಾಡಿದ್ರೆ ಪ್ರತಿಕ್ರಿಯಿಸಲು ಮೋಹನ್ ನಿರಾಕರಿಸಿದ್ದಾರೆ. ಮನೆ ಕಳೆದುಕೊಂಡು ಸದ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇರುವ ಕುಟುಂಬ ಕಿಡಿಗೇಡಿಗಳ ಕೃತ್ಯಕ್ಕೆ ಬೀದಿಗೆ ಬಂದಿದೆ. ತಮಗಾದ ಅನ್ಯಾಯದ ವಿರುದ್ಧ ಪೊಲೀಸರಿಗೆ ದೂರು ಕೊಡಲು ಮುಂದಾಗಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.